ಹಾಯ್ ಹಲೋ ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಆಳ್ವಾಸ್ ರಿದಮ್ ದ ವ್ಯಾಲ್ಯೂರ್ ಆಫ್ ಫಾಕ್ಸ್. ನಾನು ರಿಶಾಂತ್ ಓಡಾರ್, ನನ್ನ ಜೊತೆಗಿದ್ದಾರೆ ನಿಖಿತಾ ಕೃಷ್ಣಮೂರ್ತಿ. ಬನ್ನಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿನ ಈ ವಾರದ ಸುದ್ದಿ ಸಿಂಚನಗಳ ಕೇಳೋಣ. ನಿಖಿತಾ, ಹಾ ರಿಶಾಂತ್, ನಮ್ಮ ಆಳ್ವಾಸ್ ನಲ್ಲಿ ಏನೆಲ್ಲ ಸುದ್ದಿಗಳಾಗಿದೆ ಸ್ವಲ್ಪ ನಮ್ಮ ಕೇಳುಗರಿಗೆ ತಿಳಿಸಿಕೊಡ್ತೀಯಾ? ನಮ್ಮ ಕಾಲೇಜ್ನಲ್ಲಿ ಆಗಿರುವಂತಹ ಸುದ್ದಿಗಳೇನೇನು ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈ ವಾರದ ನಮ್ಮ ಕಾಲೇಜ್ನ ಸುದ್ದಿ ಸಿಂಚನಗಳೇನು ಅಂತ ಕೇಳ್ಕೊಂಡು ಬರೋಣ. ನಿಖಿತಾ, ಮೊನ್ನೆ ಸೈಕಾಲಜಿದೇನೋ ಪ್ರೋಗ್ರಾಮ್ ಆಯ್ತಲ್ಲ, ಏನದು? ಹಾ ರಿಶಾಂತ್, ನಮ್ಮ BA ಸೈಕಾಲಜಿ ಡಿಪಾರ್ಟ್ಮೆಂಟ್ ಅವರು ಮೊನ್ನೆ ಸ್ಟೂಡೆಂಟ್ ಕೌನ್ಸಿಲ್ನ ಇನಾಗ್ರೇಟ್ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ನಿಂಗೆ ಹೇಳ್ತೀನಿ. ನಿಖಿತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ BA ಸೈಕಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೈಕಾಲಜಿ ಸ್ಟೂಡೆಂಟ್ ಕೌನ್ಸಿಲ್ 2024 ಯುನೋಯನ ಇನಾಗ್ರೇಟ್ ಮಾಡಿದ್ದಾರೆ. ಅದಾದಮೇಲೆ ಪರ್ಸನಾಲಿಟಿ ಎನ್ಹಾನ್ಸ್ಮೆಂಟ್ ಮೇಲೆ ಒಂದು ಸೆಷನನ್ನು ಕಂಡಕ್ಟ್ ಮಾಡಿದ್ದಾರೆ. ನಮ್ಮ ಆಳ್ವಾಸ್ ಕಾಲೇಜ್ನ PG ಸೈಕಾಲಜಿ ಡಿಪಾರ್ಟ್ಮೆಂಟ್ನ HOD ಆದಂತಹ ಡಾಕ್ಟರ್ ಔಡ್ರಿಯಾ ಪಿಂಟೋ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಯುನೋಯ ಕೌನ್ಸಿಲ್ನ ಅಫಿಷಿಯಲ್ಸ್ಗೆ ಬ್ಯಾಡ್ಜಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದರು. ಈ ಮೂಲಕ ಕೌನ್ಸಿಲ್ನ ಪ್ರತಿಯೊಬ್ಬರು ಕೌನ್ಸಿಲ್ಗಾಗಿ ಕೆಲಸ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದರು. ನಂತರ ಮಾತನಾಡಿದ ಡಾಕ್ಟರ್ ಔಡ್ರಿಯಾ ಪಿಂಟೋ ಜೀವನದ ವ್ಯಕ್ತಿತ್ವ ಬೆಳವಣಿಗೆಗೆ 6 ಸೀಕ್ರೆಟ್ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಅವರ ಜೀವನದ ಕೆಲವು ಅನುಭವಗಳನ್ನು ಹಂಚಿಕೊಂಡರು. 6 ಸೀಕ್ರೆಟ್ಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ಪ್ರತಿಜ್ಞೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದರು. ದಕ್ಷಿಣ ಕನ್ನಡ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಆಳ್ವಾಸ್ ಸ್ಪೋರ್ಟ್ಸ್ ಕ್ಲಬ್ಗೆ 63 ಪದಕ, ರಾಜ್ಯ ಮಟ್ಟದ ಸ್ಪರ್ಧೆಗೆ 90 ಕ್ರೀಡಾಪಟುಗಳು ಆಯ್ಕೆ. ದಕ್ಷಿಣ ಕನ್ನಡ ಅಥ್ಲೆಟಿಕ್ಸ್ ಸಂಸ್ಥೆ ವತಿಯಿಂದ ನಡೆದ ದಕ್ಷಿಣ ಕನ್ನಡ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಆಳ್ವಾಸ್ ಸ್ಪೋರ್ಟ್ಸ್ ಕ್ಲಬ್ನ ವಿದ್ಯಾರ್ಥಿಗಳು 25 ಚಿನ್ನ, 18 ಬೆಳ್ಳಿ, 20 ಕಂಚು ಸೇರಿ ಒಟ್ಟು 63 ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಸೆಪ್ಟೆಂಬರ್ 14ರಿಂದ 17ರವರೆಗೆ ಮೈಸೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಕಿರಿಯರ ಹಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಆಳ್ವಾಸ್ ಸ್ಪೋರ್ಟ್ಸ್ ಕ್ಲಬ್ನಿಂದ ಕಿರಿಯರ ವಿಭಾಗದಲ್ಲಿ 60 ವಿದ್ಯಾರ್ಥಿಗಳು, ಹಿರಿಯರ ವಿಭಾಗದಲ್ಲಿ 30 ವಿದ್ಯಾರ್ಥಿಗಳು ಸಹಿತ ಒಟ್ಟು 90 ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಆಳ್ವಾಸ್ ಕಾಲೇಜಿನಲ್ಲಿ ಗ್ರಂಥಪಾಲಕರ ದಿನಾಚರಣೆ. ಸಂಗ್ರಹಿಸಿದ ವಸ್ತುಗಳನ್ನು ಕೊಡುಗೆ ನೀಡುವುದು ಅಂತಃಕರಣದಿಂದ ಮಾಡುವ ದಾನ. ಸಂಗ್ರಹ ಹಾಗೂ ದಾನದ ಹಿಂದಿನ ಮೌಲ್ಯ ಮಹತ್ತರ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಹೇಳಿದರು. ಆಳ್ವಾಸ್ ಕಾಲೇಜಿನಲ್ಲಿ ಕುವೆಂಪು ಸಭಾಂಗಣದಲ್ಲಿ ಗುರುವಾರ ಗ್ರಂಥಾಲಯವು ವಿಭಾಗವು ಹಮ್ಮಿಕೊಂಡ ಗ್ರಂಥಪಾಲಕರ ದಿನಾಚರಣೆ ಉದ್ಘಾಟಿಸಿದ ಅವರು ಮೆಸೊಪೊಟೇಮಿಯಾದಲ್ಲಿ ಮೊದಲ ಗ್ರಂಥಾಲಯ ಸ್ಥಾಪನೆಯಾಯಿತು ಎಂದು ಇತಿಹಾಸ ತಿಳಿಸಿದರು. ಅವರು ದೇವಸ್ಥಾನ ಕಟ್ಟಿದರೆ ಭಿಕ್ಷುಕರು ಹೆಚ್ಚಾಗುತ್ತಾರೆ, ಆದರೆ ಗ್ರಂಥಾಲಯ ಕಟ್ಟಿದರೆ ವಿದ್ವಾಂಸರು ಹುಟ್ಟುತ್ತಾರೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಮಾತನ್ನು ನೆನಪಿಸಿದರು. ಪುಸ್ತಕಕ್ಕೆ ಮರಣ ಇಲ್ಲ, ಪುಸ್ತಕಗಳು ಜ್ಞಾನ ನೀಡುವ ದೇಗುಲ. ಜಾತಿ ಧರ್ಮ ಮೀರಿದ ದೇವಾಲಯವೇ ಗ್ರಂಥಾಲಯ. ನಾಗರಿಕತೆ ಇತಿಹಾಸ ಗ್ರಂಥದಲ್ಲಿವೆ. ಓದು ವ್ಯಕ್ತಿ ಬೆಳವಣಿಗೆ ಪೂರಕ ಎಂದರು. ಇದಾಗಿತ್ತು ನಮ್ಮ ಆಳ್ವಾಸ್ನ ಸುದ್ದಿ ಸಿಂಚನ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಪಿನಾಕಲ್ ಪರ್ಫಾರ್ಮರ್. ಹಾಗಿದ್ರೆ ಬನ್ನಿ ಯಾರಂತ ನೋಡೋಣ. ಹೆಣ್ಣೊಬ್ಬಳ ಕೈಯೊಂದು ತಾಸೆಯನ್ನು ನಾಚಿಸಿತು, ತುಳುನಾಡ ಕುಬರಿ ಪ್ರಜ್ಞಾ ಇವರ ಯಶೋಗಾಥೆಯಿತು. ಹೆಣ್ಣು ಬಹುಶಃ ಈ ಪದದ ವ್ಯಾಖ್ಯಾನ ಮಾನವನ ಕುಲದ ಬುದ್ಧಿಮತ್ತೆಯನ್ನು ಮೀರಿಸುವಂತಹದ್ದು. ತುಳುನಾಡಿಗೆ ಹೋಲಿಸಿದಾಗ ಸಿರಿಸಂಧಿಯಲ್ಲಿ ತುಳುನಾಡಿನ ಹೆಣ್ಣಿನ ವೈಭವೀಕರಣ, ಸ್ವತಂತ್ರೋತ್ತರದ ಕಾಲದಲ್ಲಿ ಪರಕೀಯರ ಹುಟ್ಟಡಗಿಸಿದ ವೀರನಾರಿಯರ ಕಥನ, ಪುರಾಣ ಕಾಲದಲ್ಲಿ ತಾಯಿಯಾಗಿ ಮಡದಿಯಾಗಿ ಧರ್ಮದ ಕುಲುಮೆಯಲ್ಲಿ ಕಾದು ಸತ್ಯವಂತಿಕೆಯನ್ನು ಹಿಡಿದ ಕ್ಷಣ, ಪ್ರಸ್ತುತ ಕಾಲಘಟ್ಟದಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಗಂಡಿನಷ್ಟೇ ಬಲಿಷ್ಠವಾದವಳು ಹೆಣ್ಣು, ಎಲ್ಲವೂ ಪ್ರಪಂಚದ ವಿಂಗಡಣೆಯಲ್ಲಿ ಹೆಣ್ಣೊಬ್ಬಳು ಗಂಡಿನಷ್ಟೇ ಸಮರ್ಥಳು ಎಂದು ತೋರಿಸಿದ ನಿದರ್ಶನ ತುಂಬಾನೇ ಇದೆ. ಕೆಲವೊಂದು ಕಟ್ಟುಪಾಡುಗಳು ಇಂದಿಗೂ ಇದೆ. ಕೆಲವು ಕ್ಷೇತ್ರಗಳು ಗಂಡಿಗೆ ಮಾತ್ರ ಅನ್ನುವಂಥದ್ದು, ಆದರೆ ಅದನ್ನು ಅಸಾಧಾರಣವಾಗಿ ಹೆಣ್ಣೊಬ್ಬಳು ನಿಭಾಯಿಸುತ್ತಿದ್ದಾಳೆ ಅನ್ನೋದು ನಿಮಗೆ ಗೊತ್ತಾ? ಖಂಡಿತ. ಈ ಎಲ್ಲ ಪ್ರಶ್ನೆಗೆ ಉತ್ತರ ಹುಡುಕಿದಾಗ ನಮ್ಮೆಲ್ಲರ ಕಣ್ಣಂಚಿಗೆ ಸಿಗುವ ಹೆಸರೊಂದಿದೆ. ಹುಟ್ಟು ತುಳುನಾಡು, ಬೆಳೆದ ನಾಡು ತುಳುನಾಡು, ಆಯ್ಕೆಗೊಳಿಸಿದ ಕ್ಷೇತ್ರವೂ ತುಳುನಾಡಿನದ್ದೇ. ಆ ಹೆಸರೇ ಪ್ರಜ್ಞಾ. ಕಡಲ ತಡಿಯ ನಾಡಿನೊಳಗೆ ಹೃದಯ ಭಾಗದ ಊರಿನೊಳಗೆ ಜನಿಸಿದವರೇ ಪ್ರಜ್ಞಾ. ಮೂಡುಶೆಡ್ಡಿ ನಿವಾಸಿಗಳಾದ ರವಿ ಮತ್ತು ಲತಾ ಇವರ ಸುಪುತ್ರಿ. ಇವರ ಪ್ರಾಥಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸವು ಮೂಡುಶೆಡ್ಡಿಯಲ್ಲಾಯಿತು. PUC ವಿದ್ಯಾಭ್ಯಾಸವನ್ನು MGC ಬೋಂದೇಲ್ ಮತ್ತು ಪದವಿ ವಿದ್ಯಾಭ್ಯಾಸವನ್ನು ಯೂನಿವರ್ಸಿಟಿ ಕಾಲೇಜ್ ಹಂಪನಕಟ್ಟೆಯಲ್ಲಿ ಕಲಿತರು. ಕಲೆ ಸಂಸ್ಕೃತಿಯನ್ನ ಜೀವಾಳವನ್ನಾಗಿಸಿದ ಇವರು 6ನೇ ತರಗತಿಯಲ್ಲಿರುವಾಗಲೇ ತುಳುನಾಡಿನಲ್ಲಿ ಪ್ರಚಲಿತದಲ್ಲಿರುವ ತಾಸೆಯನ್ನು ನೋಡಿ ಕಲಿತರು. ದೈವಾರಾಧನೆ, ಹುಲಿವೇಷದ ಕಡೆಗಳಲ್ಲಿ ತನ್ನ ಕೈಯ ಚಾತುರ್ಯ ತೋರಿಸಿ ಗಂಡಸರಿಗೆ ಸೀಮಿತವಾಗಿದ್ದನ್ನು ತಾನೂ ತೋರಿಸಬಲ್ಲೆ ಎಂದವರು ಪ್ರಜ್ಞಾ. ನಾಗಸ್ವರದ ವಾದನಕ್ಕೆ ತಾಸೆಯ ಸ್ವರ ಮಾಧುರ್ಯ ಕೊಟ್ಟ ಮೊದಲ ಹೆಣ್ಣು. ಇವರ ಸಾಧನೆ ಇವಿಷ್ಟೇ ಅಲ್ಲ,
ಶಾಲಾ ಕಾಲೇಜು ದಿನಗಳಲ್ಲಿ ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿದ ಹೆಗ್ಗಳಿಕೆ ಇವರಿಗಿದೆ. ಯಕ್ಷಗಾನದಲ್ಲಿ ಅಭಿನಯಿಸಿದವರು ಇವರು. ಪ್ರಜ್ಞಾ ಬರೆದ ಸ್ವಾಮಿ ಕೊರಗಜ್ಜ ಅನ್ನುವ ಭಕ್ತಿಗೀತೆಯು 4 ಲಕ್ಷ ವೀಕ್ಷಕರನ್ನು ಪಡೆದುಕೊಂಡಿದೆ. ತನ್ನ ಕೈಬಲ ಸಂಚಾರದಿಂದ ತಾಸೆ ಬಡಿದ ಇವರ ಕೈಗಳು ನಿಸ್ವಾರ್ಥ ಸೇವೆಯೆಡೆಗೆ ಚಾಚಿದ್ದು ಯಾರ ಗಮನಕ್ಕೂ ಬಂದಿಲ್ಲ ಅಷ್ಟೇ. V4 ದೃಶ್ಯ ಮಾಧ್ಯಮದಲ್ಲಿ ಪ್ರಜ್ಞಾ ಫೇಮಸ್ ಅನ್ನುವ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಇವರು ಹೆಸರಿಗೆ ಮಾತ್ರ ಹೆಣ್ಣು ಮಗಳು. ಗಂಡಸರು ಏನೆಲ್ಲ ಕಲೆಯ ಪ್ರಸ್ತುತಿ ಮಾಡುತ್ತಾರೆ ಅದನ್ನು ನಾನು ಮಾಡುತ್ತೇನೆ ಎಂದು ತೋರಿಸಿದವರು. ಜಂಟಲ್ಮ್ಯಾನ್ ಗೇಮ್ ಕ್ರಿಕೆಟ್ ಆಡಿದ ತುಳುವ ಕುವರಿ ಇವರು. ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಕ್ರಿಕೆಟ್ ಆಡಿದ ತುಳುನಾಡ ಮಿಥಾಲಿ ರಾಜ್ CPL ಎಂಬ ತುಳು ತಾರೆಯರ ಕ್ರಿಕೆಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ತನ್ನ ಮಡಿಲಿಗೆ ಸಮರ್ಪಿಸಿ ಸರಣಿ ಶ್ರೇಷ್ಠ ಬಹುಮಾನವನ್ನು ಪಡೆದವರು. ಕೈ ಬೀಸಿದರೆ ತಾಸೆ, ಕೈ ಎತ್ತಿದರೆ ಕ್ರಿಕೆಟ್, ಹೆಣ್ಣೊಬ್ಬಳು ಗಂಡಸಿನ ಲೋಕದಲ್ಲಿ ನಾನೇನು ಕಮ್ಮಿ ಎಂದು ತೋರಿಸಿದ ದಿಟ್ಟೆ. ಇದು ಪ್ರಜ್ಞಾರವರ ಚಿಕ್ಕ ಪರಿಚಯ. ತುಳುನಾಡ ಪತಾಕೆಯೊಳಗೆ ಹಾರಾಡುವ ರತ್ನ. ರಿಶಾಂತ್, ಈ ವಾರ ಶಿಕ್ಷಕರ ದಿನಾಚರಣೆ ಆಯಿತು ಅಲ್ವಾ? ನಿಂಗೇನು ಗೊತ್ತು ಶಿಕ್ಷಕರ ದಿನಾಚರಣೆ ಬಗ್ಗೆ? ನನಗೆ ಅದರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ನಿಖಿತಾ. ನಾನಿವತ್ತು ನಿನಗೆ ಶಿಕ್ಷಕರ ದಿನಾಚರಣೆ ಬಗ್ಗೆ, ಅವ್ರ ಮಹತ್ವದ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ ಬಾ. ಸಸಿವೊಂದನ್ನು ತೋಟದಲ್ಲಿ ನೆಟ್ಟು ನಿತ್ಯ ಅದನ್ನು ಪೋಷಣೆ ಮಾಡಿ ಕಾವಲುಗಾರ ಹೇಗೆ ಕಾವಲು ಕಾಯ್ತಾನೋ, ಅದರಿಂದ ಬರುವ ಫಲವನ್ನು ರಕ್ಷಿಸ್ತಾನೋ, ಹಾಗೆ ಆ ಎಲ್ಲ ಗಿಡಗಳಿಗೆ ಯಾವ ರೀತಿ ಕಾಳಜಿ ಮಾಡ್ತಾನೋ ಅದೇ ರೀತಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸ್ತಾರೆ, ನಮ್ಮ ಮನಸ್ಸು ಮತ್ತು ಹೃದಯಗಳನ್ನ ಪೋಷಿಸ್ತಾರೆ, ನಮ್ಮನ್ನು ಪ್ರೋತ್ಸಾಹಿಸ್ತಾರೆ, ನಮ್ಮ ಆಸಕ್ತಿ ಕ್ಷೇತ್ರದಲ್ಲಿ ಬೆಳೆಯಲು ನಮಗೆ ಸಹಾಯ ಮಾಡ್ತಾರೆ, ನಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ಅವರು ಕಷ್ಟಪಡ್ತಾರೆ. ಹಿಂದೆ ಗುರುವಿರಲಿ ಮುಂದೆ ಗುರಿ ಇರಲಿ ಎಂಬ ಒಂದು ಮಾತಿದೆ. ಅದೇ ರೀತಿ ಶಿಕ್ಷಕರು ಯಾವಾಗಲೂ ನಮಗೆ ಗುರಿ ತೋರಿಸ್ತಾರೆ. ನಾವು ಆ ಗುರಿಯ ದಾರಿಯಲ್ಲಿ ನಡೆಯಬೇಕಷ್ಟೇ. ಆಟ ಪಾಠ ಸಂಗೀತ ನೃತ್ಯ ಎಲ್ಲವನ್ನು ಕೂಡ ಶಿಕ್ಷಕರೇ ಕಲಿಸ್ತಾರೆ. ಮನೆಯಲ್ಲಿ ನಾವು ತಂದೆ ತಾಯಿನ ಯಾವ ರೀತಿ ಪ್ರೀತಿಸ್ತೇವೋ ಅದೇ ರೀತಿಯ ಶಾಲೆಯಲ್ಲಿ ಶಿಕ್ಷಕರನ್ನು ಪ್ರೀತಿಸಬೇಕು. ನಮ್ಮ ಜೀವನದಲ್ಲಿ ನಾವು ದೊಡ್ಡ ನಗುವನ್ನು, ಸಂತೋಷದ ಮತ್ತು ಸಾಧನೆಯ ಕ್ಷಣವನ್ನು ಕಾಣಬೇಕಂದ್ರೆ ಅದಕ್ಕೆ ಕಾರಣೀಕರ್ತರು ಶಿಕ್ಷಕರೇ ಆಗಿರ್ತಾರೆ. ಪ್ರತಿಯೊಬ್ಬ ಶಿಕ್ಷಕರು ಸಹ ತಮ್ಮ ಶಿಷ್ಯರನ್ನು ಅಥವಾ ವಿದ್ಯಾರ್ಥಿಗಳನ್ನು ಜೀವನದಲ್ಲಿ ಮೇಲಕ್ಕೆತ್ತಲು ಸಾಧನೆ ಮಾಡಲು ಸ್ಫೂರ್ತಿ ತುಂಬುತ್ತಾರೆ. ಜೀವನ ಪೂರ್ತಿ ತಮ್ಮ ಮುಂದೆ ಪಾಠ ಕೇಳುವ ವಿದ್ಯಾರ್ಥಿಗಳಿಗೆ ಹಲವಾರು ದೊಡ್ಡ ದೊಡ್ಡ ಕನಸುಗಳನ್ನು ಬಿತ್ತಿ, ಅಂದರೆ ನೀವು IAS ಆಗಬೇಕು, IPS ಆಗಬೇಕು, ಒಳ್ಳೆ ಪ್ರಜೆ ಆಗಬೇಕು, ವಿಜ್ಞಾನಿ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಹೀಗೆ ದೊಡ್ಡ ದೊಡ್ಡ ಕನಸು ಬಿತ್ತಿ ಉನ್ನತ ಸೇವೆಗಳ ಹುದ್ದೆಗಳ ಬಗ್ಗೆ ತಿಳಿಸ್ಕೊಟ್ಟು ಅದನ್ನು ಸಾಕಾರ ಮಾಡಿಕೊಳ್ಳಲು ಸಹಾಯ ಮಾಡುವ ಶಿಕ್ಷಕರು ಮಾತ್ರ ತಾವು ಶಿಕ್ಷಕರಾಗಿಯೇ ಉಳಿತಾರೆ. ಅಂತಹ ಅತ್ಯುತ್ತಮ ಸೇವೆಯನ್ನು ನಾವು ಎಲ್ಲೂ ನೋಡಲು ಸಾಧ್ಯವಿಲ್ಲ. ಅಂತಹ ಸದ್ಗುಣ ಸಂಪನ್ಮೂಲ ಶಿಕ್ಷಕರನ್ನು ಪಡೆದಿರುವ ನಾವೇ ಪುಣ್ಯವಂತರು. ಈ ಸಂದರ್ಭದಲ್ಲಿ ನಾವು ನಮ್ಮ ದೇಶಕ್ಕೆ 2ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರನ್ನು ವಿಶೇಷವಾಗಿ ನೆನೆಸ್ಕೊಳ್ಳೇಬೇಕಾಗಿದೆ. ಕಾರಣ ಏನು ಅಂತ ನಿಮಗೆ ಗೊತ್ತಾ? ವಾಸ್ತವವಾಗಿ ಇಂತಹ ಒಂದು ವಿಶೇಷ ದಿನವನ್ನು ನಾವು ಪ್ರತಿ ವರ್ಷ ಆಚರಿಸಲು ಅವರೇ ಕಾರಣ. ಅದು ಹೇಗೆ ಅಂತೀರಾ? ಪ್ರಖ್ಯಾತ ಫಿಲೋಸಫರ್, ಶಿಕ್ಷಣ ತಜ್ಞರೂ ಆದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನವೂ ಕೂಡ ಶಿಕ್ಷಕರ ದಿನಾಚರಣೆ ದಿನವೇ ಆಗಿರುತ್ತೆ. 1962ರಿಂದ 67ರವರೆಗೆ ಭಾರತದ 2ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಇವರು ಸೇವಾ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹಲವು ಕೊಡುಗೆಗಳನ್ನ ನೀಡಿದ್ದಾರೆ. ದೇಶ ಕಂಡ ಶ್ರೇಷ್ಠ ಶಿಕ್ಷಕರಾದ ಇವರು ತಮ್ಮ ಜೀವನವನ್ನು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಮುಡಿಪಾಗಿಟ್ಟರು. ಒಮ್ಮೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ವಿದ್ಯಾರ್ಥಿಯೊಬ್ಬ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಕೇಳಿಕೊಂಡಾಗ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರು ಸರಳವಾಗಿ ನನ್ನ ಜನ್ಮದಿನವನ್ನು ಆಚರಣೆಗೆ ಬದಲಾಗಿ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಎಂದು ಗುರುತಿಸಿ ಆಚರಿಸಿದರೆ ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅವರು ಹುಟ್ಟುಹಬ್ಬದ ದಿನವನ್ನು ಶಿಕ್ಷಕರ ದಿನಾಚರಣೆ ಅಂತ ಘೋಷಣೆ ಮಾಡಲಾಯಿತು. 1962ರಿಂದ ಸೆಪ್ಟೆಂಬರ್ 5ಅನ್ನು ಭಾರತದಲ್ಲಿ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ಕೊಂಡು ಬರ್ತಿದ್ದೀವಿ. ಅಂದಿನಿಂದ ಸೆಪ್ಟೆಂಬರ್ 5ರಂದು ಅವರ ಜನ್ಮದಿನವನ್ನು ನೆನೆಯುವ ಜೊತೆಗೆ ಶಿಕ್ಷಕರ ದಿನವನ್ನು ಆಚರಿಸ್ತಾ ಬರ್ತಿದ್ದೀವಿ. ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರನ್ನು ಸಹ ನಾವು ಪ್ರತಿ ವರ್ಷ ಜೀವನದುದ್ದಕ್ಕೂ ನೆನೆಯುತ್ತೇವೆ. ಇಂತಹ ಒಂದು ವಿಶೇಷ ದಿನವನ್ನು ಆಚರಿಸಲು ಕಾರಣರಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಎಂಬ ಸಂಸ್ಕೃತದ ಶ್ಲೋಕದಂತೆ ಯಾರಿಗೆ ಕಲಿಯುವ ಒಂದು ಹಸಿವಿರುತ್ತೋ ಅವರಿಗೆ ಗುರುವು ಸರ್ವಸ್ವವೂ ಆಗಿರ್ತಾನೆ. ನಮ್ಮ ಒಂದು ನಾಣ್ಣುಡಿಯ ಪ್ರಕಾರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದರೆ ನಮಗೆ ಗುರುವಿನ ಅವಶ್ಯಕತೆ ತುಂಬ ಇರುತ್ತೆ. ನಾವು ನಮ್ಮನ್ನು ಸಂಪೂರ್ಣವಾಗಿ ಯಾವಾಗ ಗುರುವಿಗೆ ಅರ್ಪಿಸಿಕೊಳ್ತೀವೋ ಆಗ ಮಾತ್ರ ನಮಗೆ ಸಂಪೂರ್ಣವಾದಂತಹ ಒಂದು ಜ್ಞಾನಾರ್ಜನೆ ಆಗೋಕ್ಕೆ ಸಾಧ್ಯ. ಧನ್ಯವಾದಗಳು ನಿಖಿತಾ, ಇಷ್ಟು ಮಾಹಿತಿ ನೀಡಿದ್ದಕ್ಕಾಗಿ. ನಿಖಿತಾ,
ಗಣೇಶ ಹಬ್ಬಕ್ಕೆ ಊರಿಗೆ ಹೋಗಿದ್ದಲ್ಲ, ನಿಂಗೆ ಗಣೇಶ ಹಬ್ಬದ ಬಗ್ಗೆ ಗೊತ್ತಾ? ರಜೆ ಇದೆ ಅಂತ ಊರಿಗೆ ಹೋಗಿದ್ದೆ, ಆದ್ರೆ ಹಬ್ಬದ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ರಿಶಾಂತ್. ನಾನು ಹೇಳ್ತೇನೆ ಕೇಳು. ಬಾಂಧವ್ಯ ಬೆಸೆಯುವ ರಾಷ್ಟ್ರೀಯ ಹಬ್ಬ ಗಣೇಶ ಚತುರ್ಥಿ. ದೇಶ ವಿದೇಶಗಳಲ್ಲೂ ಜನಪ್ರಿಯಗೊಂಡಿರುವ ಗಣೇಶ ಚತುರ್ಥಿ ಇಂದು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ. ಗಣೇಶ ಚೌತಿ ಹಿಂದೂಗಳ ಪವಿತ್ರ ಹಬ್ಬ. ಶ್ರೀ ವರಸಿದ್ಧಿ ವಿನಾಯಕ ವ್ರತವನ್ನು ಆಚರಿಸುವ ದಿನ. ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯು ಶ್ರೀ ಗಣೇಶನ ಜನ್ಮದಿನ ಎನ್ನಲಾಗುತ್ತದೆ. ಹೀಗಾಗಿ ಇದು ಧಾರ್ಮಿಕ ಮಹತ್ವವಿರುವ ವಿಶೇಷ ಪೂಜಾ ಸಂದರ್ಭ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಹಬ್ಬದ ಸಡಗರ ಎಲ್ಲೆಲ್ಲೂ ಮನೆ ಮಾಡಿದೆ. ಒಂದೆಡೆಯಿಂದ ತಳಿರು ತೋರಣದ ಬಿರುಸು ಪ್ರಾರಂಭಗೊಂಡಿದ್ದರೆ ಮತ್ತೊಂದೆಡೆಯಿಂದ ತಿಂಗಳುಗಟ್ಟಲೆಯ ಪೂಜೆ ಸ್ವೀಕರಿಸಲು ಗಣೇಶನ ವಿಗ್ರಹ ಕೂಡ ಭರದಿಂದ ಸಿದ್ಧಗೊಳ್ಳುತ್ತಿದೆ. ಗಣೇಶ ಹಬ್ಬದ ವಿಶೇಷತೆಯೇ ಅದು. ಎಲ್ಲ ಹಬ್ಬಗಳ ಆಚರಣೆ ಹೆಚ್ಚೆಂದರೆ 3-4 ದಿನಗಳಿದ್ದರೆ ಈ ಗಣೇಶ ಹಬ್ಬವು ಕೆಲವೆಡೆ ಬರೋಬ್ಬರಿ 1 ತಿಂಗಳವರೆಗೂ ಚಾಲ್ತಿಯಲ್ಲಿರುತ್ತದೆ. ಮಣ್ಣಿನ ಗಣಪನಿಗೆ ಅಲಂಕಾರ ಮಾಡಿ ಅದರ ಮುಂದೆ ನಮ್ಮೆಲ್ಲರ ತಾಪತ್ರಯಗಳನ್ನು ತಿಳಿಸಿ ಮನಸ್ಸು ಹಗುರಾಗಿಸಿ ಕೊನೆಗೆ ಆತನನ್ನು ನೀರಲ್ಲಿ ಲೀನಗೊಳಿಸುವುದು ಗಣೇಶ ಹಬ್ಬದ ವೈಶಿಷ್ಟ್ಯ. ನಿಖಿತಾ, ಏನ್ ಗೊತ್ತಾ, ಗಣೇಶ ಹಬ್ಬದ ಹಿನ್ನೆಲೆ ಸ್ವಾರಸ್ಯಕರವಾಗಿದೆ. ಅದೇನು ಅಂತ ನಾನು ನಿಂಗೆ ಹೇಳ್ತೇನೆ. ಹಾ ಹೇಳು ರಿಶಾಂತ್, ಈ ಕಥೆ ಕೇಳೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾನಂತೂ ಒಂಚೂರು ಮಿಸ್ ಮಾಡದೆ ಕೇಳ್ತೀನಿ. ಸ್ವತಂತ್ರ ಪೂರ್ವದಲ್ಲಿ ಖಾಸಗಿಯಾಗಿ ನಡೆಯುತ್ತಿದ್ದ ಚೌತಿ ಸಂಭ್ರಮಕ್ಕೆ ಅಂದು ದೇಶ ಪ್ರೇಮಿಗಳಲ್ಲಿ ಸ್ವತಂತ್ರದ ಗಿಡಿಯನ್ನು ಹೊತ್ತಿಸಲು 1893ರಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಮಹಾರಾಷ್ಟ್ರದಲ್ಲಿ ಅದಕ್ಕೊಂದು ನೂತನ ಸ್ವರೂಪ ನೀಡಿದ್ರು. ಬಳಿಕ ಗಣೇಶನ ಹಬ್ಬ ಸ್ವತಂತ್ರ ಸಂಗ್ರಾಮದಲ್ಲಿ ಮಹತ್ತರ ಪಾತ್ರ ವಹಿಸಿ ರಾಷ್ಟ್ರೀಯ ಹಬ್ಬವಾಗಿರುವುದು ಇತಿಹಾಸ. ಮನೆ ದೇವಸ್ಥಾನಗಳಿಗೆ ಮಾತ್ರ ನಡೆಯುತ್ತಿದ್ದ ಚೌತಿಗೆ ಸಾರ್ವಜನಿಕ ವೇದಿಕೆ ಒದಗಿಸುವ ಪರಂಪರೆಗೆ ನಾಂದಿ ಹಾಡಿದ್ದು ಬಾಲಗಂಗಾಧರ್ ತಿಲಕ್ ಅವರು. ಗಣೇಶೋತ್ಸವಗಳ ಮೂಲಕ ಜನರನ್ನು ಒಂದುಗೂಡಿಸಿ ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಗೊಳ್ಳಲು ಏಕತೆಯನ್ನು ಸಾಧಿಸುವ ತಿಲಕ್ ಅವರ ಪ್ರಯತ್ನ ಧರ್ಮ ಜಾಗೃತಿಯ ಜೊತೆಗೆ ಜಾತಿ ಧರ್ಮಗಳನ್ನು ಮೀರಿದ ದೇಶಭಕ್ತಿ ಏಕತಾ ಶಕ್ತಿಗೆ ಮುನ್ನುಡಿ ಬರೆಯಿತು. ಗೊತ್ತಾಯಿತಲ್ಲ ಗಣೇಶ ಹಬ್ಬದ ಪ್ರಾಮುಖ್ಯತೆ. ಏನ್ ಗೊತ್ತಾ ರಿಶಾಂತ್, ಇಷ್ಟು ದಿನ ಬರೀ ಗಣೇಶ ಹಬ್ಬನ ಆಚರಿಸ್ತಾ ಇದ್ವಿ ಅಷ್ಟೇ. ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ಹಬ್ಬ ಮಾಡಿದ್ದೊಂದೇ ನೆನಪಿದೆ, ಆದರೆ ಹಬ್ಬನ ಯಾಕೆ ಆಚರಿಸ್ತಾ ಇದ್ವಿ ಅಂತ ಗೊತ್ತೇ ಇರಲಿಲ್ಲ ನನಗೆ. ನೀನಿವತ್ತು ಪೂರ್ತಿ ಕಥೆ ಹೇಳಿದ ಮೇಲೆನೆ ನನಗೆ ಗೊತ್ತಾಗಿದ್ದು. ಥ್ಯಾಂಕ್ಸ್ ರಿಶಾಂತ್. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಏನು ಅಂತ ನೋಡೋಣ. ಹಾ ರಿಶಾಂತ್. ನೆಮ್ಮದಿಯ ಜೀವನಕ್ಕೆ ನಗುವಂದೇ ದಾರಿ. ಹಾಗೆ ನಮ್ಮನ್ನು ನಕ್ಕು ನಲಿಸುವವರು ನಮ್ಮೊಂದಿಗಿದ್ದರೆ ಎಷ್ಟು ಚಂದ ಅಲ್ವಾ? ಅಂತಹ ಒಂದು ವಿಶೇಷ ವ್ಯಕ್ತಿ ಇಂದು ನಮ್ಮೊಂದಿಗಿದ್ದಾರೆ. ಆಳ್ವಾಸ್ ಕಾಲೇಜಿನಲ್ಲಿ ತೃತೀಯ BSc ವ್ಯಾಸಂಗ ಮಾಡುತ್ತಿರುವ ಕಿರಣ್ ಇಂದು ನಮ್ಮ ಹಾಸ್ಯ ಚಟಾಕಿ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ನಗೆಗಡಲಲ್ಲಿ ತೇಲಿಸಲು ನಮ್ಮೊಂದಿಗಿದ್ದಾರೆ. ಶುರು ಹಚ್ಕೊಳ್ಳಿ ಕಿರಣ್. ನಮಸ್ತೆ, ನನ್ನ ಹೆಸರು ಕಿರಣ್ ಅಂತ. ಎಂತೆಲ್ಲ, ಒಮ್ಮೆ ಗರ್ಲ್ಸ್ ಹಾಸ್ಟೆಲ್ನ ಮುಂದೆ ತರಕಾರಿ ಮಾರುತ್ತಿರುವಂತಹ ಒಬ್ಬ ಹುಡುಗನಿಗೆ ಹಿಗ್ಗಮುಗ್ಗವಾಗಿ ಹೊಡಿತಾರಂತೆ. ಕಾರಣ ಹೋಗಿ ಕೇಳಿದೆ. ಅವ ಹೇಳಿದ, ಎಂತೆಲ್ಲ ಸರ್, ನಾನು ಗರ್ಲ್ಸ್ ಹಾಸ್ಟೆಲ್ನ ಮುಂದೆ ನಿಂತ್ಕೊಂಡು ಕ್ಯಾರೆಟ್ ಕ್ಯಾರೆಟ್ ಅಂತ ಕೂಗ್ತಿದ್ದೆ ಅಂತ ಹೇಳಿದ. ಮತ್ತೆ ನನಗೆ ಸಹ ಗೊತ್ತಾಯ್ತು, ಅಲ್ಲ ಇವ ಗರ್ಲ್ಸ್ ಹಾಸ್ಟೆಲ್ನ ಮುಂದೆ ನಿಂತ್ಕೊಂಡು ಕ್ಯಾರೆಟ್ ಕ್ಯಾರೆಟ್ ಅಂತ ಕೂಗಿದ್ರೆ ಮತ್ತೆ ಇವನಿಗೆ ಹೊಡೆಯದೆ ಸುಮ್ಮನೆ ಬಿಡ್ತಾರಾ ಅಂತ. ಒಮ್ಮೆ ಹಾಸ್ಯ ಕವಿ ರಾಶಿಯವರು ತನ್ನ ಪುಸ್ತಕದಲ್ಲಿ ಬರೀತಾರೆ, ಮದುವೆಯಾಗಿ ಹೊಸತಾಗಿ ಬಂದ ಹೆಣ್ಣು ಮಗಳು ತನ್ನ ಗಂಡನ ಮನೆಯಲ್ಲಿ ಫಸ್ಟ್ ಟೈಮ್ ಅಡುಗೆ ಮಾಡಿ ತನ್ನ ತಾಯಿ ಮನೆಗೆ ಸಹ ಕಳುಹಿಸಿಕೊಡ್ತಾಳೆ. ಅದಾಗಿ 4 ದಿನ ಆದ್ಮೇಲೆ ಮಗಳು ತನ್ನ ತಾಯಿಗೆ ಕಾಲ್ ಮಾಡಿ ಹೇಳ್ತಾಳೆ, ಅಮ್ಮ ನನ್ನ ಮನೆಯಲ್ಲೆಲ್ಲ ಹುಷಾರಾಗಿದ್ದಾರೆ, ನಿನ್ನ ಮನೆಯಲ್ಲಿ ಹೇಗಿದ್ದಾರೆ ಅಂತ. ನನಗೆ ಸಹ ಮತ್ತೆ ಅರ್ಥ ಆದದ್ದು, ಫಸ್ಟ್ ಟೈಮ್ ಅಲ್ಲ ಅಡಿಗೆ ಮಾಡಿದ್ದು, ಹಾಗೆ ಗಂಡನ ಮನೆಯವರಿಗೆಲ್ಲರಿಗೆ ಸಹ ಬೇದಿ ಶುರುವಾಗಿದೆ. ಅದನ್ನು ಸುಧಾರಿಸ್ಕೊಂಡು 4 ದಿನ ಆದ್ಮೇಲೆ ಮಗಳು ತನ್ನ ತಾಯಿಗೆ ಕಾಲ್ ಮಾಡಿ ಹೇಳುದು, ನಿಮ್ಮ ಮನೆಯಲ್ಲಿ ಹೇಗಿದ್ದಾರೆ ಅಂತ. ವಚನ ಸಾಹಿತ್ಯದಲ್ಲಿ ನಮ್ಗೆಲ್ಲ ಒಂದು ವಚನ ಕಾಣಲಿಕ್ಕೆ ಸಿಗ್ತದೆ. ಉಳ್ಳವರು ಶಿವಾಲಯವ ನಿರ್ಮಿಸುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ ದೇಹವೇ ಬಾಗಿಲು ಶಿರವೇ ಕಳಸವಯ್ಯ ಎಂದು. ಈಗ ಕಾಲ ಚೇಂಜ್ ಆಗಿದೆಲ್ಲ, ಅದು ವಚನ ಸಹ ಸ್ವಲ್ಪ ಚೇಂಜ್ ಆಗಿದೆ. ಈಗ ಅದು ಹೇಗಾಗಿದೆ ಅಂದ್ರೆ, ಉಳ್ಳವರು ಪೊಂಡು ಜೋಕೊಳ್ಳೊಂದಿಗೆ ಚಾಟ್ ಮಾಡುವರಯ್ಯ, ನಾನೇನು ಮಾಡಲಿ ಒಂದೇ ಒಂದು ಗರ್ಲ್ ಫ್ರೆಂಡ್ ಇಲ್ಲದ ಬಡವನಯ್ಯ. ಮೊದ್ಲೆಲ್ಲ ನಾಯಿದು ಬಾಲ ಡೊಂಕುಂಟಂತ ಅದು ಸ್ಟ್ರೈಟ್ ಆಗ್ಬೇಕಂತ ನಾಯಿದು ಬಾಲಕ್ಕೆ ಪೈಪ್ ಹಾಕ್ತಾ ಇದ್ರು. ಆದ್ರೆ ಅದು ಡೊಂಕಿದ್ರು ಸಹ ಸ್ಟ್ರೈಟ್ ಆಗ್ತಾ ಇರ್ಲಿಲ್ಲ. ಇಲ್ಲಿ ಸಹ ಒಬ್ಬ ಹುಡುಗ ನಾಯಿದು ಬಾಲ ಡೊಂಕಿದ್ದಕ್ಕೆ ಪೈಪ್ ಹಾಕ್ತಾನೆ. ತಂದೆ ಬಂದು ಕೇಳ್ತಾರೆ, ಯಾಕಪ್ಪ ನಾಯಿದು ಬಾಲಕ್ಕೆ ಪೈಪ್ ಹಾಕಿದ್ಯಾ ಅಂತ. ಆವಾಗ ಮಗ ಹೇಳ್ತಾನೆ, ಅಪ್ಪ ನನ್ಗೆ ಸಹ ಗೊತ್ತುಂಟು, ನಾಯಿದು ಬಾಲಕ್ಕೆ ಪೈಪ್ ಹಾಕಿದ್ರೆ ಸಹ ಅದು ಡೊಂಕಿದ್ದದ್ದು ಸ್ಟ್ರೈಟ್ ಆಗುದಿಲ್ಲ ಅಂತ. ಆದ್ರೆ ನಾನು ನಾಯಿದು ಬಾಲಕ್ಕೆ ಪೈಪ್ ಯಾಕೆ ಹಾಕಿದಂದ್ರೆ, ಎಂತೂ ಸ್ಟ್ರೈಟ್ ಉಂಟಲ್ಲ ಪೈಪು, ಅದಾದ್ರೂ ಸಹ ಡೊಂಕಾಗ್ಲಿ ಅಂತ.
ಕಿರಣ್ ಎಷ್ಟು ಚೆನ್ನಾಗಿ ಜೋಕ್ಸ್ ಹೇಳ್ದ ಅಲ್ವಾ ರಿಶಾಂತ್? ನಂಗಂತೂ ನಗಾಡಿ ಸಾಕಾಯ್ತು. ಜೋಕ್ಸ್ ಕೇಳಿ ಆಯ್ತಲ್ವ ನಿಖಿತಾ? ಇನ್ನೊಂದು ಹಾಡು ಕೇಳ್ಕೊಂಡು ಬರೋಣವಾ? ಆಳ್ವಾಸ್ ಕಾಲೇಜಿನಲ್ಲಿ BHRD ವ್ಯಾಸಂಗ ಮಾಡುತ್ತಿರುವ ಆಶೀಶ್ ಇವರಿಂದ ಒಂದು ಸುಮಧುರ ಸಂಗೀತ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಮನದ ಪ್ರತಿಗಲ್ಲಿಯೊಳಗು ನಿನದೇ ಮೆರವಣಿಗೆ, ಕನಸಿನ ಕುಲುಮೆಗೆ ಉಸಿರನು ಊದುತ್ತಾ ಕಿಡಿ ಹಾರುವುದು ಇನ್ನೂ ಖಚಿತ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ನಿನ್ನ ನೃತ್ಯಕ್ಕೆ ಸಿದ್ಧವಾಗಿದೆ ಅಂತರಂಗದ ರಂಗ ಸಜ್ಜಿಗೆ. ನಿನ್ನ ನೋಡದ ನನ್ನ ಜೀವನ ಸುದ್ದಿ ಇಲ್ಲದ ಸುದ್ದಿ ಪತ್ರಿಕೆ. ಸೆರೆ ಸಿಕ್ಕಾಗಬೇಕಿಲ್ಲ ಜಾಮೀನು, ಸರಸಕ್ಕೀಗ ನಿಂದೇನೆ ಕಾನೂನು. ಕೊರೆಯುವ ನೆನಪಲ್ಲಿ ಇರುಳನು ಕಳೆಯುತ್ತಾ ಬೆಳಗಾಗುವುದು ಇನ್ನೂ ಖಚಿತ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ತಮ್ಮ ಮಧುರ ಕಂಠದಿಂದ ಇಂಪಾಗಿ ಆಡಿದ ಆಶೀಶ್ಗೆ ಧನ್ಯವಾದ. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ಸಂಚಿಕೆಯ ಸುದ್ದಿಗಳು. ಆಳ್ವಾಸ್ ಮೃದಂನ ಈ ಸಂಚಿಕೆ ಯಶಸ್ವಿಯಾಗಲು ಮಾರ್ಗದರ್ಶಕರಾಗಿ ನಮ್ಮೊಂದಿಗಿರುವ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕಿ ಶ್ರೀಮತಿ ರಕ್ಷಿತಾ ತೋಡಾರ್ ಹಾಗೂ ಕುಮಾರಿ ದೀಕ್ಷಿತಾ ಇವರಿಗೆ ಧನ್ಯವಾದಗಳು. ಮುಂದಿನ ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಕೇಳ್ತೀರಿ ಆಳ್ವಾಸ್ ಮೃದಂ, ದ ವೇಲ್ಯೂರ್ ಆಫ್ ವಾಕ್ಸ್.